ಹಾಯ್ ಹಲೋ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತಾ ಗೌಡ. ವಿಶ್ವದ ನಕ್ಷೆಯಲ್ಲಿ ನೋಡಿದರೆ ಹಿಮದಿಂದ ಮುಚ್ಚಿದ ಜನಸಂಖ್ಯೆ ಕೇವಲ 57,000 ಇರುವ ಒಂದು ದ್ವೀಪದ ಮೇಲೆ ಅಮೆರಿಕದಂತಹ ಮಹಾಶಕ್ತಿ ಏಕೆ ಕಣ್ಣಿಟ್ಟಿದೆ ಅನ್ನೋ ಪ್ರಶ್ನೆ ಕಾಡ್ತಿದೆ. ಯಾಕೆ ಡೊನಾಲ್ಡ್ ಟ್ರಂಪ್ ಗ್ರೀನ್ಲ್ಯಾಂಡ್ ಬೇಕೇ ಬೇಕು ಅಂತ ಹಠ ಹಿಡಿದಿದ್ದಾರೆ? ಇದು ಕೇವಲ ಭೂಮಿ ಖರೀದಿಯ ಮಾತೆ ಅಥವಾ ಮುಂದಿನ ಜಾಗತಿಕ ಯುದ್ಧದ ತಯಾರಿಯೇ? ಗ್ರೀನ್ಲ್ಯಾಂಡ್ ಹಿಂದೆ ಮರೆತು ಹೋಗಿರುವ ಭಯಾನಕ ರಾಜಕೀಯ, ಭದ್ರತಾ ಮತ್ತು ಸಂಪತ್ತಿನ ರಹಸ್ಯವನ್ನ ಹಂತ ಹಂತವಾಗಿ ಬಿಚ್ಚಿಡ್ತೀವಿ ಇಂದಿನ ಸ್ಪೆಷಲ್ ರಿಪೋರ್ಟ್ ನಲ್ಲಿ. ಪ್ರಪಂಚದ ರಾಜಕಾರಣವನ್ನ ಗಮನಿಸಿದ್ರೆ ಇದೀಗ ಒಂದು ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲಿದೆ. ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಒಂದು ದ್ವೀಪದ ಮೇಲೆ ಇಷ್ಟೊಂದು ಹಠ ಯಾಕೆ? ಥೈಲ್ಯಾಂಡ್, ಐಸ್ಲ್ಯಾಂಡ್, ಫಿನ್ಲ್ಯಾಂಡ್, ನೆದರ್ಲ್ಯಾಂಡ್, ಲ್ಯಾಂಡ್ ಅಂತ ಮುಗಿಯುವ 10ಕ್ಕೂ ಹೆಚ್ಚು ದೇಶಗಳಿವೆ. ಆದ್ರೆ ಟ್ರಂಪ್ ಕಣ್ಣಿಗೆ ಬಿದ್ದಿದ್ದು ಒಂದೇ ಒಂದು ದ್ವೀಪ, ಗ್ರೀನ್ಲ್ಯಾಂಡ್. ಖರೀದಿ ಮಾತಿನಿಂದ ಆರಂಭವಾದ ವ್ಯಾಮೋಹ ಇಂದು ವಶಪಡಿಸಿಕೊಳ್ಳುವ ಹಂತದವರೆಗೂ ಬಂದಿದೆ. ಹಾಗಾದ್ರೆ ಗ್ರೀನ್ಲ್ಯಾಂಡ್ ನಲ್ಲಿ ಅಂಥದ್ದೇನಿದೆ? ಅದು ಯಾಕೆ ಅಮೆರಿಕಕ್ಕೆ ಇಷ್ಟೊಂದು ಮುಖ್ಯ? ಇದು ಕೇವಲ ದ್ವೀಪದ ಕಥೆಯೇ ಅಥವಾ ಮುಂದಿನ ಮಹಾಯುದ್ಧದ ಮುನ್ನೋಟವೇ? ಇವತ್ತಿನ ಈ ವಿಶೇಷ ವಿಶ್ಲೇಷಣೆಯಲ್ಲಿ ಗ್ರೀನ್ಲ್ಯಾಂಡ್ ರಾಜಕೀಯದ ಒಳಹುಕ್ಕು ವಿವರಣೆ ನೋಡೋಣ. ಡೊನಾಲ್ಡ್ ಟ್ರಂಪ್ ತಮ್ಮ ಮೊದಲ ಅಧ್ಯಕ್ಷೀಯ ಅವಧಿಯಲ್ಲಿ ಗ್ರೀನ್ಲ್ಯಾಂಡ್ ಖರೀದಿಸುವ ಬಗ್ಗೆ ಸೌಮ್ಯವಾಗಿ ಮಾತನಾಡ್ತಿದ್ರು. ಆದ್ರೆ ಜನವರಿ 3ರಂದು ನಡೆದ ಘಟನೆಯ ನಂತರ ಟ್ರಂಪ್ ಧ್ವನಿ ಬದಲಾಗಿದೆ. ವೆನಿಜುವೆಲಾದಲ್ಲಿ 7 ಬಾಂಬ್ ಉಡಾಯಿಸಿ ಅಲ್ಲಿನ ಅಧ್ಯಕ್ಷರ ಬೆಡ್ರೂಮ್ಗೆ ನುಗ್ಗಿ ಪತ್ನಿ ಸಮೇತ ಅವ್ರನ್ನ ಅಮೆರಿಕ ಕಮಾಂಡೋಗಳು ಹೊತ್ತೊಯ್ದ್ರು. ಈ ಘಟನೆ ಟ್ರಂಪ್ಗೆ ಒಂದು ಸಂದೇಶ ನೀಡಿತು, ಅಮೆರಿಕ ಏನ್ ಬೇಕಾದ್ರೂ ಮಾಡಬಲ್ಲದು ಅನ್ನೋದು. ಅದಾದ ಮೇಲೆ ಟ್ರಂಪ್ ನೇರವಾಗಿ ಹೇಳಿದ್ದಾರೆ, ಗ್ರೀನ್ಲ್ಯಾಂಡ್ ಪಡೆಯಲು ಯಾವ ಹಂತಕ್ಕೂ ಹೋಗಲು ನಾನು ಸಿದ್ಧ. ಮೊದಲು ಒಂದನ್ನ ಸ್ಪಷ್ಟಪಡಿಸಬೇಕು, ಗ್ರೀನ್ಲ್ಯಾಂಡ್ ದೇಶ ಅಲ್ಲ, ಅದು ಡೆನ್ಮಾರ್ಕ್ಗೆ ಸೇರಿದ ಸ್ವಾಯತ್ತ ಪ್ರದೇಶ. ಭೌಗೋಳಿಕವಾಗಿ ಉತ್ತರ ಅಮೆರಿಕ ಖಂಡದಲ್ಲಿದೆ, ಸಾಂಸ್ಕೃತಿಕವಾಗಿ ಯುರೋಪ್ ಜೊತೆ ಗುರುತಿಸಿಕೊಂಡಿದೆ. ಹೆಸರು ಕೇಳಿದ್ರೆ ಹಸಿರು ಅರಣ್ಯ ನೆನಪಾಗುತ್ತೆ. ಆದ್ರೆ ವಾಸ್ತವದಲ್ಲಿ 80% ಗ್ರೀನ್ಲ್ಯಾಂಡ್ ಮಂಜುಗಡ್ಡೆ, ಹಿಮ ಪರ್ವತಗಳಿಂದ ಮುಚ್ಚಿದೆ. ಒಟ್ಟು ಜನಸಂಖ್ಯೆ ಕೇವಲ 57,000. ಅವರಲ್ಲಿ ಬಹುತೇಕರು ಕಡಲ ತೀರದ ಸಣ್ಣ ಪಟ್ಟಣಗಳಲ್ಲಿ ವಾಸ. ಹಸಿರು ಕಡಿಮೆ, ಹಿಮ ಹೆಚ್ಚು, ಮಾನವ ಜೀವನ ಅತ್ಯಂತ ಕಠಿಣ. ಅಷ್ಟಿದ್ರೂ ಈ ದ್ವೀಪವೇ ವಿಶ್ವದ ಅತಿ ದೊಡ್ಡ ದ್ವೀಪ. ಈ ದ್ವೀಪಕ್ಕೆ ಗ್ರೀನ್ಲ್ಯಾಂಡ್ ಅಂತ ಹೆಸರು ಹೇಗ್ ಬಂತು ಗೊತ್ತಾ? ಇದರ ಹಿಂದೆ ಒಂದು ವಿಚಿತ್ರ ಕಥೆ ಇದೆ. ಎರಿಕ್ ದ ರೆಡ್ ಅನ್ನೋ ವ್ಯಕ್ತಿ ಹತ್ಯೆ ಆರೋಪದ ಹಿನ್ನೆಲೆಯಲ್ಲಿ ಐಸ್ಲ್ಯಾಂಡ್ ನಿಂದ ಗಡಿಪಾರು ಆಗ್ತಾನೆ. ಹೊಸ ಪ್ರದೇಶ ಹುಡುಕುತ್ತಾ ಆತ ಬಂದಿತ್ತು ಇಂದಿನ ಗ್ರೀನ್ಲ್ಯಾಂಡ್ಗೆ. ಎಲ್ಲಿಯೂ ಮಂಜು, ಹಿಮ, ಯಾರು ಬರುವುದಿಲ್ಲ ಅನ್ನೋದು ಅವನಿಗೂ ಗೊತ್ತು. ಹೀಗಾಗಿ ಆತ ಮಾಡಿದ್ದದ್ದು ಏನು? ಜನರನ್ನು ಸೆಳೆಯುವ ಮಾರ್ಕೆಟಿಂಗ್. ಈ ತಂತ್ರವಾಗಿ ಈ ಮಂಜುಗಡ್ಡೆಯ ದ್ವೀಪಕ್ಕೆ ಆ ಗಡಿಪಾರಾದ ವ್ಯಕ್ತಿ ಇಟ್ಟ ಹೆಸರು ಗ್ರೀನ್ಲ್ಯಾಂಡ್. ಮೊದಲು ಒಂದು ತಪ್ಪು ಕಲ್ಪನೆಯನ್ನ ಸರಿಪಡಿಸೋಣ. ಗ್ರೀನ್ಲ್ಯಾಂಡ್ ದೇಶ ಅಲ್ಲ, ಅದು ಡೆನ್ಮಾರ್ಕ್ಗೆ ಸೇರಿದ ಸ್ವಾಯತ್ತ ಪ್ರದೇಶ. ಭೌಗೋಳಿಕವಾಗಿ ಉತ್ತರ ಅಮೆರಿಕ ಖಂಡ, ಸಾಂಸ್ಕೃತಿಕವಾಗಿ ಯುರೋಪ್ ಹೆಸರು ಗ್ರೀನ್ಲ್ಯಾಂಡ್ ಆದ್ರೂ ಇಲ್ಲಿ ಹಸಿರು ಎಲ್ಲಿ? 80% ಭೂಭಾಗ ಮಂಜುಗಡ್ಡೆ, ಹಿಮ, ನೀರ್ಗಲ್ಲು. ಒಟ್ಟು ಜನಸಂಖ್ಯೆ ಕೇವಲ 57,000. ಜನರೆಲ್ಲ ವಾಸಿಸುವುದು ಕಡಲ ತೀರದ ಸಣ್ಣ ಪ್ರದೇಶಗಳಲ್ಲಿ. ಹೀಗಾಗಿ ಗ್ರೀನ್ಲ್ಯಾಂಡ್ ಅಲ್ಲ, ಅದು ಐಸ್ಲ್ಯಾಂಡ್ ಅನ್ನುವಷ್ಟು ಹಿಮಭೂಮಿ. ಕ್ರಿಸ್ತಪೂರ್ವ 2500ರಿಂದಲೇ ಗ್ರೀನ್ಲ್ಯಾಂಡ್ ನಲ್ಲಿ ಜನವಸತಿ ನೆಲೆಸಿದೆ. ಗ್ರೀನ್ಲ್ಯಾಂಡ್ ದ್ವೀಪ ಅಂದ್ರೆ ಸಣ್ಣ ದ್ವೀಪ ಅಂತ ಯೋಚಿಸಿದ್ರೆ ತಪ್ಪು. ಶ್ರೀಲಂಕಾ ದ್ವೀಪವೇ
ಆದ್ರೆ ಗ್ರೀನ್ಲ್ಯಾಂಡ್ ಶ್ರೀಲಂಕಾಕ್ಕಿಂತ 33 ಪಟ್ಟು ದೊಡ್ಡದು. ಭಾರತಕ್ಕಿಂತ ಕೇವಲ 1.5 ಪಟ್ಟು ಚಿಕ್ಕದು. ಒಂದ್ ಲೆಕ್ಕ ಹಾಕಿ ನೋಡಿದ್ರೆ 11 ಕರ್ನಾಟಕಗಳು ಸೇರಿದ್ರೆ ಒಂದು ಗ್ರೀನ್ಲ್ಯಾಂಡ್ ದೊಡ್ಡ ಭೂಭಾಗ. ಇಷ್ಟು ದೊಡ್ಡ ದ್ವೀಪದಲ್ಲೂ ಒಂದು ಊರಿನಿಂದ ಮತ್ತೊಂದು ಊರಿಗೆ ರಸ್ತೆಯೇ ಇಲ್ಲ. ಹೌದು, ವಿಶ್ವದ ಅತಿ ದೊಡ್ಡ ದ್ವೀಪವಾಗಿದ್ರು 80% ಮಂಜುಗಡ್ಡೆ, ನೀರ್ಗಲ್ಲುಗಳಿಂದಲೇ ತುಂಬಿರುವ ಕಾರಣ ಗ್ರೀನ್ಲ್ಯಾಂಡ್ನ ಉದ್ದಗಲಕ್ಕೂ ರಸ್ತೆ ಸಂಪರ್ಕವಿಲ್ಲ. ಕಡಲ ತೀರದಲ್ಲಿ ಜನವಸತಿಯುಳ್ಳ 16 ನಗರ, ಪಟ್ಟಣಗಳು ಹಾಗೂ 54 ಹಳ್ಳಿಗಳು ಇವೆ. ನಗರದಲ್ಲಿರುವ ರಸ್ತೆಗಳು ಆ ಊರು ಮುಗಿಯುತ್ತಿದ್ದಂತೆ ಕೊನೆಗೊಳ್ಳುತ್ತವೆ. ಹೀಗಾಗಿ ಹಾವೇರಿಯಿಂದ ಶಿರಸಿಗೆ ಹೋಗುವವರು ತುಮಕೂರಿನಿಂದ ಶಿವಮೊಗ್ಗಕ್ಕೆ, ಹಾಸನದಿಂದ ಮಂಗಳೂರಿಗೆ ತೆರಳುವವರ ರೀತಿ ರಸ್ತೆಯೇ ಸರಿಯಿಲ್ಲ ಎಂದು ಅಲ್ಲಿನ ಜನರು ಯಾರಿಗೂ ಬೈಯುವುದಿಲ್ಲ. ಒಂದು ಊರಿನಿಂದ ಮತ್ತೊಂದು ಊರಿಗೆ ವಿಮಾನ, ಹೆಲಿಕಾಪ್ಟರ್, ಬೋಟ್, ಮಂಚುಗಡ್ಡೆ ಮೇಲೆ ಜಾರುವ ಸ್ನೋ ಮೊಬೈಲ್ಗಳೇ ಆಧಾರ. ಹೀಗಾಗಿ ಅಲ್ಲಿನ ಜನರು ರಸ್ತೆ ಸರಿಯಿಲ್ಲ ಅಂತ ಯಾರಿಗೂ ಬೈಯಲ್ಲ. ಸಮುದ್ರ ಇರುವ ಕಾರಣಕ್ಕೆ ಗ್ರೀನ್ಲ್ಯಾಂಡ್ ಜನರು ಹೇರಳವಾಗಿ ಮೀನು ಹಿಡಿಯುತ್ತಾರೆ. ಅದೇ ಅವರ ಕಸುಬು. ಇನ್ನುಳಿದಂತೆ ಡೆನ್ಮಾರ್ಕ್ ಸರ್ಕಾರ ನೀಡುವ ಅನುದಾನವೇ ಆಧಾರ. ಮೀನು ಸೇರಿದಂತೆ ಸಮುದ್ರ ಜೀವಿಗಳು ಬೇಟೆಯಾಡಿ ಕೊಲ್ಲುವ ಕೆಲವು ಪ್ರಾಣಿಗಳನ್ನ ಬಿಟ್ಟು ಉಳಿದ ಎಲ್ಲಾ ವಸ್ತುಗಳನ್ನ ಗ್ರೀನ್ಲ್ಯಾಂಡ್ ಹೊರದೇಶಗಳಿಂದ ತರಿಸಿಕೊಳ್ಳುತ್ತದೆ. ಗ್ರೀನ್ಲ್ಯಾಂಡ್ ಬೇಕೇ ಬೇಕು ಎಂದು ಟ್ರಂಪ್ ಈಗ ಹಠ ಹಿಡಿದು ಕೂತಿರಬಹುದು. ಆದ್ರೆ ಆ ದ್ವೀಪದ ಮೇಲೆ ಅಮೆರಿಕದ ಆಸೆ 19ನೇ ಶತಮಾನದಿಂದಲೂ ಇದೆ. 1867ರಲ್ಲಿ ರಷ್ಯಾದಿಂದ ಅಲಾಸ್ಕಾವನ್ನು ಖರೀದಿಸಿದಾಗ ಡೆನ್ಮಾರ್ಕ್ನಿಂದ ಗ್ರೀನ್ಲ್ಯಾಂಡ್ ಹಾಗೂ ಐಸ್ಲ್ಯಾಂಡ್ ಅನ್ನು ಹಣ ಕೊಟ್ಟು ಖರೀದಿಸುವ ಪ್ರಸ್ತಾವ ಅಮೆರಿಕದಲ್ಲಿ ಬಂದಿತ್ತು. ಆದ್ರೆ ಅದು ಕೈಗೂಡಲಿಲ್ಲ. ಫಿಲಿಪ್ಸ್ನಲ್ಲಿರುವ ಮಿಂಡಾನಾವು ಎಂಬ ತನಗೆ ಸೇರಿದ ದ್ವೀಪವನ್ನು ಡೆನ್ಮಾರ್ಕ್ಗೆ ಬಿಟ್ಟುಕೊಟ್ಟು ಅದಕ್ಕೆ ಪ್ರತಿಯಾಗಿ ಗ್ರೀನ್ಲ್ಯಾಂಡ್ ಅನ್ನು ಪಡೆಯುವ ಪ್ರಸ್ತಾಪವನ್ನು ಡೆನ್ಮಾರ್ಕ್ನಲ್ಲಿನ ಅಮೆರಿಕ ರಾಯಭಾರಿ 1910ರಲ್ಲಿ ಇಟ್ಟಿದ್ರು. ಅದು ಕಾರ್ಯರೂಪಕ್ಕೆ ಬರಲಿಲ್ಲ. ಎರಡನೇ ಮಹಾಯುದ್ಧದ ವೇಳೆ ಡೆನ್ಮಾರ್ಕ್ ಅನ್ನು ಜರ್ಮನಿ ಅತಿಕ್ರಮಿಸಿಕೊಂಡಿತ್ತು. ಆ ಸಂದರ್ಭದಲ್ಲಿ ಗ್ರೀನ್ಲ್ಯಾಂಡ್ನ ರಕ್ಷಣೆಯ ಹೊಣೆಗಾರಿಕೆಯನ್ನು ಅಮೆರಿಕ ಹೊತ್ತುಕೊಂಡಿತ್ತು. ಅಲ್ಲಿ ಸೇನಾ ನೆಲೆಯನ್ನು ಸ್ಥಾಪಿಸಿತ್ತು. 1946ರಲ್ಲಿ ಹಣ ಕೊಟ್ಟು ಗ್ರೀನ್ಲ್ಯಾಂಡ್ ಅನ್ನ ಖರೀದಿಸುವ ಪ್ರಸ್ತಾಪವನ್ನು ಅಂದಿನ ಅಮೆರಿಕ ಅಧ್ಯಕ್ಷ ಹ್ಯಾರಿ ಟ್ರೂಮನ್ ಇಟ್ಟಿದ್ರು. ಆ ಕಾಲಕ್ಕೆ $100 ಮಿಲಿಯನ್ ಅಮೆರಿಕ ಡಾಲರ್ ಮೌಲ್ಯದ ಚಿನ್ನವನ್ನು ನೀಡುವುದಾಗಿ ಡೆನ್ಮಾರ್ಕ್ಗೆ ಆಮಿಷ ಒಡ್ಡಲಾಗಿತ್ತು. ಆದ್ರೆ ಅದು ಫಲಿಸಲಿಲ್ಲ. ಹಾಗಾದ್ರೆ ಅಮೆರಿಕ ಯಾಕೆ ಗ್ರೀನ್ಲ್ಯಾಂಡ್ ಹಿಂದೆ ಬಿದ್ದಿದೆ? ಅಮೆರಿಕಕ್ಕೆ ಯಾಕೆ ಈ ದ್ವೀಪ ಬೇಕು? ವಿಶ್ಲೇಷಕರು 2 ಕಾರಣಗಳನ್ನ ಪ್ರಮುಖವಾಗಿ ನೀಡುತ್ತಾರೆ. ಅಮೆರಿಕಕ್ಕೆ ಸದ್ಯ ರಷ್ಯಾ ಪ್ರಮುಖ ಶತ್ರು ದೇಶ. ಅದು ಬಿಟ್ರೆ ಚೀನಾ. ಒಂದೊಮ್ಮೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ಗೆ ಅಮೆರಿಕ ಮೇಲೆ ದಾಳಿ ಮಾಡಬೇಕು ಎಂದು ಅನಿಸಿದ್ರೆ ಉತ್ತರ ಧ್ರುವದ ಮೂಲಕ ಗ್ರೀನ್ಲ್ಯಾಂಡ್ ಮಾರ್ಗದಲ್ಲಿ ಕ್ಷಿಪಣಿ ಉಡಾಯಿಸುವುದು ಹತ್ತಿರದ ಮಾರ್ಗ. ಚೀನಾಗೂ ಅದೇ ಸೂಕ್ತ ರಹದಾರಿ. ಭವಿಷ್ಯದ ಅಂತಹ ಅಪಾಯ ತಡೆಯಲು ಗ್ರೀನ್ಲ್ಯಾಂಡ್ ಅಮೆರಿಕಕ್ಕೆ ಬೇಕು. ಅಂತಹ ಅಪಾಯ ಎದುರಾದಾಗ ಮಾರ್ಗ ಮಧ್ಯೆಯೇ ಕ್ಷಿಪಣಿಗಳನ್ನ ಅಮೆರಿಕ ಹೊಡೆದುರುಳಿಸಿ ದೇಶ ರಕ್ಷಿಸಿಕೊಳ್ಳಬಹುದು. ಗ್ರೀನ್ಲ್ಯಾಂಡ್ನ ಮಂಜುಗಡ್ಡೆ, ನೀರ್ಗಲ್ಲುಗಳ ಕೆಳಭಾಗದಲ್ಲಿ ಅತಿ ಅಪರೂಪದ ಖನಿಜಗಳು, ತೈಲ, ಅನಿಲಗಳ ಮಹಾ ನಿಕ್ಷೇಪವೇ ಇದೆ. ಗಾಳಿಯಂತ್ರ, ವಿದ್ಯುತ್ ಚಾಲಿತ ವಾಹನ, ಇಂಧನ ಸಂಗ್ರಹ ತಂತ್ರಜ್ಞಾನ, ರಾಷ್ಟ್ರೀಯ ಭದ್ರತಾ ಸೇವೆಗಳಿಗೆ ಈ ಖನಿಜಗಳು ಅಮೂಲ್ಯ. ಇಂತಹ ಖನಿಜವನ್ನು ಹೊಂದಿರುವ ಚೀನಾ ಏಕಸ್ವಾಮ್ಯ ಪ್ರದರ್ಶಿಸಲು ಯತ್ನಿಸುತ್ತಿದೆ. ಅದಕ್ಕೆ ಸೆಡ್ಡು ಹೊಡೆಯಲು ಗ್ರೀನ್ಲ್ಯಾಂಡ್ ಬೇಕು. ಜಾಗತಿಕವಾಗಿ ತಾಪಮಾನ ಏರಿಕೆಯಿಂದ ಗ್ರೀನ್ಲ್ಯಾಂಡ್ನ ನೀರ್ಗಲ್ಲುಗಳು ಕರಗುತ್ತಿವೆ. ಹೀಗಾಗಿ ಅಮೆರಿಕಕ್ಕೆ ಅಲ್ಲಿ ಗಣಿಗಾರಿಕೆ ಸುಲಭ ಎಂಬ ವಾದವಿದೆ. ಉತ್ತರ ಧ್ರುವದಲ್ಲಿ ನೀರ್ಗಲ್ಲು ಕರಗುತ್ತಿರುವುದರಿಂದ ಗ್ರೀನ್ಲ್ಯಾಂಡ್ ಸಮುದ್ರ ಮಾರ್ಗ ಬಳಸಿದ್ರೆ ಏಷ್ಯಾದಿಂದ ಯುರೋಪ್ಗೆ ಬಹಳ ಕಡಿಮೆ ಸಮಯ, ಇಂಧನ ಬಳಸಿ ತಲುಪಬಹುದು. ಸೂಯೆಜ್, ಪನಾಮ ಕಾಲುವೆಗಳಲ್ಲಿ ಕಾಯಬೇಕಿಲ್ಲ. ಈ ಮಾರ್ಗದ ಪ್ರಾಬಲ್ಯ ಸಾಧಿಸಲು ಅಮೆರಿಕ ಯತ್ನ. ಹಾಗಾದ್ರೆ ಅಮೆರಿಕ ಹೇಗೆ ವಶಕ್ಕೆ ಪಡೆಯಬಹುದು? ಗ್ರೀನ್ಲ್ಯಾಂಡ್ ಬಳಿ ಸೇನೆ ಇಲ್ಲ. ಏನಾದ್ರೂ ಆದ್ರೆ 3000 ಕಿಲೋಮೀಟರ್ ದೂರದಲ್ಲಿರುವ ಡೆನ್ಮಾರ್ಕ್ ಮೊರೆ ಹೋಗ್ಬೇಕು. ಗ್ರೀನ್ಲ್ಯಾಂಡ್ನಲ್ಲಿನ 1/3 ಜನರು ರಾಜಧಾನಿ ನೂಕ್ಸುತ್ತಾ ಇದ್ದಾರೆ. ಉಳಿದವರು ಪಶ್ಚಿಮ ಕರಾವಳಿಯಲ್ಲಿದ್ದಾರೆ. ಈಗಾಗಲೇ ಅಮೆರಿಕದ ಸೇನೆ ನೆಲೆ ಅಲ್ಲಿದ್ದು
100 ಯೋಧರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಬಲಾಢ್ಯ ಅಮೆರಿಕಕ್ಕೆ ಪೈಪೋಟಿ ನೀಡುವಷ್ಟು ಸಾಮರ್ಥ್ಯ ಗ್ರೀನ್ಲ್ಯಾಂಡ್ಗೆ ಇಲ್ಲ ಬಿಡಿ, ಡೆನ್ಮಾರ್ಕ್ಗೂ ಇಲ್ಲ. ಇನ್ನು ಗ್ರೀನ್ಲ್ಯಾಂಡ್ನ 56,000 ಜನರಿಗೆ 1 ಕೋಟಿ ರೂಪಾಯಿನಂತೆ ಹಣ ಕೊಟ್ಟರು 56,000 ಕೋಟಿ ರೂಪಾಯಿ ಹಣ ಬೇಕು. ಅದರಲ್ಲಿ ಅರ್ಧದಷ್ಟು ಜನ ಹಣ ಖರೀದಿಗೆ 28,000 ಕೋಟಿ ರೂಪಾಯಿ ಸಾಕು. ಅಮೆರಿಕದಂತಹ ದೈತ್ಯ ದೇಶಕ್ಕೆ ಇದು ದೊಡ್ಡ ಹಣವಲ್ಲ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.